ಇದು ಕಾಂತೇಶ ಸ್ವಾಮಿಯ ದೇವಸ್ಥಾನ ಕದ್ರಮಂಡಲಿಗೆಯಲ್ಲಿ ಇದು ಗ್ರಾಮದಲ್ಲಿ ಇದೆ, ಹಾವೇರಿ ಜಿಲ್ಲೆ ತಾಲೂಕು. ಇದು ನೀವು ನೋಡ್ತಾ ಇರೋದು ಕಾಂತೇಶ ಸ್ವಾಮಿಯ ಮುಖ್ಯದ್ವಾರ. ಮುಖ್ಯದ್ವಾರ ನಾವು ನಮ್ಮ ಕುಟುಂಬದವರು ಕಾರ್ತಿಕ ಮಾಸದ ನಿಮಿತ್ತವಾಗಿ ದೀಪ ಹಚ್ಚಲು ಸಲುವಾಗಿ ಕಾಂತೇಶ ಸ್ವಾಮಿಗೆ ಬಂದಿದ್ದೆವು. ಸೊ ಈ ಕಾಂತೇಶ ಸ್ವಾಮಿಯ ಮತ್ತು ಶಾಂತೇಶ ಮತ್ತು ಭ್ರಾಂತೇಶ ಸ್ವಾಮಿಯ ವಿಶೇಷತೆ ಏನೆಂದರೆ, ಮೂರು ದೇವಸ್ಥಾನವು ಸಾಲಿಗ್ರಾಮದಿಂದ ರಚಿಸಲ್ಪಟ್ಟಿದ್ದು ಒಂದೇ ಕಲ್ಲಿನಿಂದ. ಹಾಗೂ ಕೂಡ ಈ ಮೂರು ದೇವಸ್ಥಾನವನ್ನು ವ್ಯಾಸ ಮುನಿಗಳು ಕಟ್ಟಿದ್ದಾರೆಂದು ಪ್ರತೀತಿ ಇದೆ. ಇದು ನೀವು ನೋಡ್ತಾ ಇರೋದು ದೇವಾಲಯದ ಒಳಗಿನ ಗರ್ಭಗುಡಿಯ ವಿಡಿಯೋ. ಇಲ್ಲಿ ಈಗ ಸದ್ಯಕ್ಕೆ ಪೂಜೆ ನಡೀತಾ ಇದೆ. ನಾವು ನಮ್ಮ ಕುಟುಂಬದವರು ಹೀಗೆ ಇದರಲ್ಲಿ ಬಂದಿದ್ದೆವು. ಅಲ್ಲಿ ನಾವು ವಿಡಿಯೋ ತಗೊಂಡಿದ್ದ ತಕ್ಷಣ ಇಲ್ಲಿ ನೀವು ಕೊಡ್ತಾ ಇರೋ ಶ್ರೀ ಕಾಂತೇಶಾಯ ಸ್ವಾಮಿಯ ಮಂಗಳಾರತಿ ಮಾಡ್ತಾ ಇದ್ದಾರೆ. ಭಕ್ತ ವೃಂದಾದಿಗಳೆಲ್ಲರೂ ಬಂದಿದ್ದಾರೆ. ಈಗ ನಾನು ಹೋಗ್ತಾ ಇರೋದು ಈಗ ಶಾಂತೇಶ ಸ್ವಾಮಿ ದೇವಸ್ಥಾನ ಇರೋದು ಸಾತೇನಹಳ್ಳಿ ಗ್ರಾಮದಲ್ಲಿದೆ. ಇದು ಕೂಡ ಹಾವೇರಿ ಜಿಲ್ಲೆಯಲ್ಲಿ ಕೂಡ ಬರುತ್ತದೆ. ಈಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ. ದೇವಸ್ಥಾನದಲ್ಲಿ ಈಗ ಆಲ್ರೆಡಿ ಪೂಜೆ ನಡೀತಾ ಇದೆ. ಸೊ ನಾವು ನಮ್ಮ ಕುಟುಂಬದವರೆಲ್ಲರೂ ಬಂದಿದ್ದೇವೆ. ಇಲ್ಲಿ ನೀವು ನೋಡಬಹುದು ದೀಪ ಹಚ್ಚಲು ಕೂಡ ಶಾಂತೇಶ ಸ್ವಾಮಿಯ ಗರ್ಭಗುಡಿಯ ದೃಶ್ಯವನ್ನು ನಾವು ಈಗ ನೋಡ್ತಾ ಇದ್ದೇವೆ. ಇಲ್ಲಿ ದೇವರ ಮಂಗಳಾರತಿಯನ್ನು ಮಾಡ್ತಾ ಇದ್ದಾರೆ ಅರ್ಚಕರು. ನಾವು ನಮ್ಮ ಕುಟುಂಬದವರು ಶನಿವಾರದಂದು ಹೋಗಿದ್ದೆವು. ಈಗ ನೋಡ್ತಾ ಇರೋದು ಭ್ರಾಂತೇಶ ಸ್ವಾಮಿ ದೇವಸ್ಥಾನದ ದ್ವಾರ. ಹಾಗೂ ಈ ದೇವಸ್ಥಾನವು ನಮ್ಮ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನಲ್ಲಿದೆ. ಹಾಗೂ ಈ ದೇವಸ್ಥಾನ ಇನ್ನೊಂದು ಹೆಸರಲ್ಲಿ ಕರೆಯಲ್ಪಡುತ್ತಾರೆ. ಅದರ ಹೆಸರು ಹುಚ್ಚರಾಯ ಸ್ವಾಮಿ ಎಂದು ಕರೆಯುತ್ತಾರೆ. ಈಗ ನೀವು ನೋಡ್ತಾ ಇರೋದು ಭಕ್ತಾದಿಗಳೆಲ್ಲರೂ ದೇವರ ದರ್ಶನ ಪಡೆಯೋದಕ್ಕೋಸ್ಕರ ಸಾಲಾಗಿ ನಿಂತಿದ್ದಾರೆ. ಇಲ್ಲಿ ನೀವು ದೀಪ ಹಚ್ಚಲು ಕೂಡ ಹಲವಾರು ಭಕ್ತಾದಿಗಳು ಬಂದಿದ್ದಾರೆ. ನಾವು ಶನಿವಾರ ಹೋಗಿದ್ದೇವೆ ಅಂತ ಹಲವಾರು ಭಕ್ತರು ಕೂಡ ನೋಡಲು ನಮಗೂ ಕೂಡ ಭಾಳ ಖುಷಿಯಾಯಿತು. ಇಲ್ಲಿ ನೀವು ನೋಡಬಹುದು ರಾಮದೇವರು ಹಾಗೂ ಲಕ್ಷ್ಮಣದೇವರು ಹಾಗೂ ಸೀತಾದೇವಿ ದೇವಸ್ಥಾನ. ನಮ್ಮ ಹಿರಿಯರು ಹೇಳಿದಾಗ ಎಲ್ಲಿ ರಾಮನು ಅಲ್ಲಿ ಹನುಮನು ಅಂತಾರೆ ಅನ್ನುವ ಹಾಗೆ ಇಲ್ಲಿ ಕೂಡ ರಾಮದೇವರು ಇದ್ದಾರೆ. ಇಲ್ಲಿ ಭ್ರಾಂತೇಶ ಸ್ವಾಮಿಯ ದೇವಸ್ಥಾನದ ದೃಶ್ಯ. ಥ್ಯಾಂಕ್ ಯು.